ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರ ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ನಿಜವನರಿದ ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಬ್ರಹ್ಮಲೀನ ಸದ್ಗುರು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮೀಜಿಯವರ ಪಾವನ ಪಾದಾರವಿಂದಗಳಲ್ಲಿ ಹೊಣೆಮನೆದು ಉಪಸ್ಥಿತ ಪೂಜ್ಯರಲ್ಲಿ ವಂದನೆಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೆ ಅನಂತ ಶರಣೆಯ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಕ್ಷೇತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ ಆರೂಢ ತತ್ವ ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಆರೂಢ ಜ್ಯೋತಿ ಸುಪುತ್ರೇಶ ವಿಷಯ. ಶಿವಪುತ್ರ ಸ್ವಾಮೀಜಿ ಅವರಿಗೆ ಸದ್ಗುರು ಸಿದ್ಧಾರೂಢರು ನಿಜಗುಣದ ಶಾಸ್ತ್ರವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಿನ್ನಿನ ದಿವಸ 5 ಸ್ಥಳಗಳನ್ನು ನಿಜಗುಣರು ವಿಭಾಗ ಮಾಡಿದ್ದಾರೆ. ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನ ಸ್ಥಳ, ನೀತಿ ಕ್ರಿಯಾಚರ್ಯ ಸ್ಥಳ, ಯೋಗ ಪ್ರತಿಪಾದನ ಸ್ಥಳ, ಜ್ಞಾನ ಪ್ರತಿಪಾದನ ಸ್ಥಳ. ಈ 3 ನಿವೃತ್ತಿಗೂ ಕೂಡ ನಿನ್ನೆ ದಿವಸ ಚಿಂತನೆ ಮಾಡಿದ್ವಿ. ಶಿವಕಾರುಣ್ಯ, ಜೀವ ಸಂಬೋಧನ ಹಾಗೂ ನೀತಿ ಕ್ರಿಯಾಚರ್ಯ ಸ್ಥಳಗಳನ್ನು ಗುರುಮುಖದಿಂದ ತಿಳಿದು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಅಂತಃಕರಣದಲ್ಲಿರುವ ಮಲದೋಷದ ನಿವೃತ್ತಿಯಾಗುತ್ತಿದೆ. ಆ ಬಳಿಕ ಯೋಗ ಪ್ರತಿಪಾದನ ಸ್ಥಳದಲ್ಲಿ ಯೋಗದಿಂದ ಭೋಗದ ವಾಸನೆಗಳು ನಾಶವಾಗಿ ವಿಕ್ಷೇಪ ದೋಷವು ಕೂಡ ಕಳೆದು ಹೋಗುತ್ತಿದೆ ಅಂತ ಹೇಳಿ ಈಗ ನೇರವಾಗಿ ಅಪ್ಪ ಶಿವಪುತ್ರಪ್ಪನವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಹಳ ಪ್ರಶ್ನೆಯೊಳಗೆ ಸಮಸ್ಯೆ, ಪ್ರಶ್ನೆಯೊಳಗೆ ಬಹಳಷ್ಟು ವಿಷಯ ಅಡಕ ಆಗಿರ್ತದೆ. ಅದು ಯಾವುದು ಅಂತ ಕೇಳಿದರೆ, ಗುರುವೆ ಕೇಳಗಿ ನನ್ನ ನಿಜವನ ನರಿದ ಪರ್ಯಂತದನು ಎನ್ನಯ ಕರ್ಣ ಇಂದ್ರಿಯಗಳಿಗೆ ನಿಲ್ಕದ ಪರಮ ತತ್ವವನು. ಗುರುವೆ ಕೇಳೈ ನನ್ನ ನಿಜನ ನರಿವ ಪರ್ಯಂತು ಎನ್ನಯ ಕರ್ಣ ಇಂದ್ರಿಯಗಳಿಗೆ ನಿಲುಕದ ಪರಮ ತತ್ವವನು. ಅರೆರೆ ವೇದದ ಮಾತಿನಿಂದಲೂ ಅರಿಯಲಿಕ್ಕಳವಲ್ಲವೆನ್ನುತ್ತ ಗುರುವೆ ಭೇದವು ತಿಳಿಯಲಾಗದೆ ತಿರುಗಿ ಬಂದುವುದು. ಅಪ್ಪ ಗುರುವೇ, ನನ್ನ ನಿಜವನ್ನು ನಾನು ತಿಳಿಯುವಂಥ ಪರಿ ಏನು? ಬಹಳ ಮಂದಿಗೆ ನನ್ನನ್ನು ನಾನು ತಿಳಿಬೇಕು ಅಂತ ಅನಿಸೋದಿಲ್ಲ. ಯಾಕಂತಾರೆ ನಾನು ಅಂದ್ರೆ ಶರೀರ ಅನ್ನೋದು ಗಟ್ಟಿಯಾಗೈತಿ. ಅದು
ಸಂಶಯ ಭ್ರಮ ಮತ್ತು ನಿಶ್ಚಯ ಭ್ರಮ ಅಂತ ಎರಡು. ಈಗ ನಾನು ದೇಹ ನಿಶ್ಚಯ ಭ್ರಮ, ಸಂಶಯ ಇಲ್ಲ. ಸಂಶಯ ಬಂದಿತ್ತು ಅಂದ್ರೆ ಪ್ರಶ್ನೆ ಚಾಲು ಆಗ್ತದೆ. ಏನು ಹಗ್ಗ ಕರೆನೋ ಏನು ಹಾವು ಕರೆನೋ, ಕೋಟಿ ಜ್ಞಾನ ಸಂಶಯ. ಇಲ್ಲಿ ಸಂಶಯ ಯಾರಿಗೆ ಬರ್ತದ ಅವರು ಈ ದಾರಿಗೆ ಬರ್ತಾರೆ. ಗಟ್ಟಿಯಾಗಿ ನಾವು ಅನಾತ್ಮದ ದೇಹ ಅಂತ ನಿಶ್ಚಯ ಕ್ರಮ ಆಗಿಬಿಟ್ಟದಲ್ಲ, ಇದೇ ಪ್ರತಿಬಂಧಕ. ನಿಜವನ ಶಿವಯೋಗಿಗಳು ಬರೀತಾ ಇದ್ದಾರೆ, ಅಜ್ಞಾನ ಏನು ಕೆಲಸ ಮಾಡೈತಿ ಅಂತ ಕೇಳಿದರೆ ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವೆನ್ನದೆ ವಿಕೃತಿಯುಳ್ಳ ತರುಗಳೇ ತಾನೆಂದು ಭಿನ್ನ ವಿಷಯದ ವಿಶ್ವವಿದನ್ನು ಕಂಡು ನನ್ನಿ ಎಂಬ ಬಗೆ ಬಿಡದಿರಲು ಅಜ್ಞಾನ. ಅಜ್ಞಾನ ಹ್ಯಾಂಗೈತ್ರಿ? ಕಾರ್ಬೇಕು, ಕೆಂಪಬೇಕು, ಉದ್ದಬೇಕು, ಗಿಡ್ಬೇಕು. ಎಷ್ಟು ಸುಂದರವಾಗಿ ಪುಣ್ಯಾತ್ಮ ನಿಜವನ ಶಿವಯೋಗಿ ಬರೀತಾನೆ ಅಲ್ಲ. ಅಜ್ಞಾನ ಹ್ಯಾಂಗದ? ತಮ್ಮ ನಿಜವನ್ನು ಪರೀಕ್ಷಿಸದೆ ನಾನು ಯಾರು ಪರೀಕ್ಷೆ ಮಾಡ್ಲಾಕ ಅವಕಾಶ ಕೊಡಲಾರದ್ದು ಒಂದು. ಎರಡನೇದೇನು? ತನವೇ ತಾನೆಂದು ಹೇಯವೆನ್ನದೆ ಮಾತೃ ಎಷ್ಟದ ಎಷ್ಟು ತೂಕ ಹೇಯವೆನ್ನದೆ. ಚಲೋ ಸಾಮಾನು ಏನ್ರ ಅದ ಅಂದ್ರೆ ಒಳಗೆ ಇಲ್ಲ ಕರೆ ನಾವು ಅದು ಎಷ್ಟು ಗಟ್ಟೆ ಗಾಡಿ ಮುಂದೆ ನಿಂತ ಅಲ್ಲ ನೀವು ಬರೋದು ಬಂದು ತಲೆ ಬಂದು ನಿಂತ ಬಂದೇಳಿ ನಾನು ಬರ್ತದೆ. ಯಾಕೆ ನಾನು ತಲೆ ಬಂದು ನಿಂತ ನೋಡ್ಲಿಕ್ಕೆ ಅಡ್ಡಿ ಇಲ್ಲ, ಪರಂತು ಹೇಯವೆನ್ನದೇ ವಿಕೃತಿಯುಳ್ಳ ತನುವೇ ತಾನೆಂದು. ವಿಕಾರವುಳ್ಳ ತನು ಇದು, ಇದನ್ನು ಗಟ್ಟಿ ಮಾಡೈತ್ರಿ. ಅಸ್ಥಿತೆ ಜಾಯತೆ ಅಸ್ಥಿತೆ ಜಾಯತೆ ಪರಿಣಮತೆ ವಿವರ್ಧತೆ ಅಪಕ್ಷೀಯತೆ. ಆರು ವಿಕಾರಗಳು. ಪಟ್ಟೆಯು ಉಂಟೆಂಬ ಸ್ಥಿತೆಯೊಂದು, ಹುಟ್ಟುವ ಜಾಯತೆ ಎಂಬುವುದೊಂದು, ಶಿಶುರೂಪಿನ ಪರಿಣಮತೆಯದೊಂದು, ಹೊಸಜೌವನದ ವಿವರ್ತತೆಯೊಂದು, ಮುಪ್ಪಿನ ಪಕ್ಷೀಯತೆ ಮತ್ತೊಂದು, ತಪ್ಪದೆ ಕೇಳುವ ವಿನಶ್ಯತೆಯೊಂದು. ಪುಣ್ಯಾತ್ಮ ಅವನ ಉಪಕಾರ ಬಹಳ ಆಗ್ಯದ. ಇದು ಆರು ವಿಕಾರ ಇದು ಕೂಡ್ಕೊಂಡ ಆರು ಬಿಡೋದನ್ನ. ಈಗ ಕೌಮಾರ, ನೀವೆಲ್ಲ ಕುಮಾರ ಆಗಿದ್ದೇಲ್ಲ ಮೊದಲು ಎಷ್ಟು ಚಂದ ಅಂಬಿಗ ಹಚ್ಚಿ ಅಡ್ಡಾಡ್ತಿದ್ರಿ. ಏನು ಅದ ಹುಡುಗ ಇಲ್ಲ, ಅದು ಸತ್ತು ಹೋಗ್ತಾನೆ. ನಿಮ್ಮ ಹುಡುಗರ ರೀ ಈಗ ಏನು ಮಂದಿ ಹೇಳಿದ್ದ ನಿಮ್ಗೆ ಅನುಭವ. ನಿಮ್ಮ ಹುಡುಗ ಬಾಲಕ್ ಸತ್ತು ಹೋದ, ಯೌವನ ಬಂದ, ಏನ ಮೀಸಿ ಏನ ಕವನ ಈ ಯುವಕರೇ ಸುಮಾರು ಇರ್ತಾನೇನ. ನಿಮ್ಮ ಹುಡುಗ ಬಂದ ಮುದಕ್ಕೆ ಬಂದ, ಇಲ್ಲೊಂದು 5 ವರ್ಷದ ಹುಡುಗ ಆಗ್ತಾರಪ್ಪ. ಆ ಹುಡುಗನೊಳಗೆ ಮುದುಕಲ್ಲ ಅಂತೀರೋ ಇಲ್ಲ ಅಂತೀರೋ? ಹುಡುಗ 5 ವರ್ಷದ ಬಿಡ್ರಿ, ಅವನೊಳಗ ಮುದುಕನು ಇಲ್ಲ ತಾನು ಸಾಕ ಬರ್ತಾನವ. 20, 30, 40, 50, 60, 70 ಅಂತಂದ್ರೆ ಕೈಯಾಗ ಒಂದು ಬಡಿಗೆ ಬರ್ತದೆ. ಮುಪ್ಪಾದ ಮುದುಕ, ಮುಪ್ಪಾದರ 3 ಪಾದ, ಕಣ್ಣು 2 ಪಾದ, ಗೋಲೊಂದು ಪಾದ. ಮುಪ್ಪಾದ ಮುದುಕ ಒಳಗೆ ಕೂತಾನ. ಮುದುಕ ಬಂದ, ಮುದುಕನು
ಕಾಯಮ ಹೇಯವೆನ್ನದೇ ವಿಕೃತಿಯೊಳ ತನವೇ ತಾನೆಂದು. ಎರಡನೇದಿದು. ಮೊದಲನು ತನ್ನ ನಿಜವ ಪರೀಕ್ಷಿಸದೆ ಒಂದು. ಹೇಯವೆನ್ನದೇ ವಿಕೃತಿಯೊಳ ತನವೇ ತಾನೆಂದು. ಮೂರನೇದು ಭಿನ್ನ ವಿಷಯದ ವಿಶ್ವವಿದನು ಸತ್ಯ ನನ್ನಿ ಎಂಬ ಬಗೆ ಬಿಡದಿರಲು ಅಜ್ಞಾನ. ಅಜ್ಞಾತ್ಮ ಎಷ್ಟಿಷ್ಟು ಉಪಕಾರ ಮಾಡಿದ್ದಾನೆ. ಇದು ನನ್ನ ನಿಜವನ್ನು ಪರೀಕ್ಷೆ ಮಾಡಿಬಿಡದಂಗೆ ಮಾಡೈತಿ. ಇವತ್ತು ವಿಜ್ಞಾನ ಮಂಗಳಲೋಕ ಚಂದ್ರಲೋಕನ ಪರೀಕ್ಷೆ ಮಾಡಕ್ಕೆ ಹತ್ತೈತಿಲ್ರಿ. ಅತ್ಯಂತ ದೂರವಾಗಿರ್ತಕ್ಕಂಥ ಲಕ್ಷ ಲಕ್ಷ ಮೈಲು ದೂರದಲ್ಲಿರ್ತಕ್ಕಂಥ ಚಂದ್ರಲೋಕವನ್ನು ತಿಳಿತಕ್ಕಂಥ ವಿಜ್ಞಾನಿ ನಿನಗೆ ಅತ್ಯಂತ ಸುಲಭದ ಆತ್ಮನ ತಿಳಿಯಲಕ್ಕ ಪ್ರಯತ್ನ ಯಾಕೆ ಮಾಡಬಾರ್ದು? ಪುಣ್ಯಾರ್ಥ ಮಾಡಿ. ಇಷ್ಟು ವಿಚಿತ್ರದಲ್ಲಿ ಬಹಳ ಮುಂದುವರ್ಬೇಕಂದ್ರೂ ಕೂಡ ಹಿಂದುಳಿಯಾಕತ್ತೈತಿ. ಯಾಕೆ ಮುಂದುವರ್ಬೇಕಂದ್ರೂ ಕೂಡ ಏನಾಗೈತಿ? ಕಾನೂನು ಬಿಟ್ಟು ಎಲ್ಲವನ್ನದು ಫಲವೇನಯ್ಯ ತನ್ನ ತಾವರಿಯದನ್ನಕ್ಕ. ತನ್ನಲ್ಲಿ ಅರಿವು ಸ್ವಯಮಾಗಿರಲು ಅಣ್ಣರ ಕೇಳಲುಂಟೆ. ನಿನ್ನಿಂದ ನಿಮ್ಮ ನರಿದನೆಯ ಚೆನ್ನ ಬಂದು ಕಾಣಿಸ. 18ನೇ ವಯಸ್ಸಿನ ನನ್ನ ತಾಯಿ ಅಕ್ಕ ಮಹಾದೇವಿ ಎಷ್ಟು ಸುಂದರವಾಗಿ ಅನುಭವಿಸಲನು. ಎಲ್ಲವನ್ನರಿವು ಫಲವೇನಯ್ಯ. ಏನೆಲ್ಲ ಅರ್ಥವೇನು ಫಲ? ತನ್ನ ತಾನರೇನನ್ನಕ್ಕೆ. ತನ್ನನ್ನು ತಾನು ಅರ್ಥ ಅಂದ್ರೆ ಇನ್ನು ಅರಿಬೇಕಾದದ್ದು ಏನು ಉಳಿಯಂಗಿಲ್ಲ. ತನ್ನನ್ನು ತಾನು ಅರ್ಥ ಬಳಿಕ ಇನ್ನು ಮಾಡೋದು ಏನು ಉಳಿಯಂಗಿಲ್ಲ. ತನ್ನನ್ನು ತಾನು ತಿಳ್ಬೇಕು ಪಡೆಯುವುದೇನು ಉಳಿಯಂಗಿಲ್ಲ. ಏಸದು ತಿಳಿಯುವುದೇನು ಉಳಿಯಂಗಿಲ್ಲ, ಮಾಡೋದೇನು ಉಳಿಯಂಗಿಲ್ಲ, ಪಡೆಯುವುದೇನು ಉಳಿಯಂಗಿಲ್ಲ. ಆತ್ಮನ್ನೇ ವಾತ್ಮನ ತುಷ್ಟ ಭವಿಷ್ಯತೆ. ಅವನು ತಿಳಿದ್ರೆ ತನ್ನಿಂದ ತಾನೇ ಆನಂದವನ್ನು ಅವನ ಆನಂದಕ್ಕೆ ಹೊರಗಿನ ವಸ್ತುಗಳ ಅಪೇಕ್ಷೆ ಇಲ್ಲ. ನಮ್ಗೆ ನಮಗೇನು 18 ಅಪೇಕ್ಷೆಗಳು. ಅದಕ್ಕೆ ಅವ್ರು ಕೇಳ್ತಾ ಇದ್ದಾರಲ್ಲ ಇಲ್ಲಿ ಏನಂತಾರೆ? ನನ್ನಲ್ಲಿ ಅರಿವು ಸ್ವಯವಾಗಿರಲು ಅರಿವು ಐತಿ ಅರಿವು ಐತಿ. ಅರಿವು ತಾನಾಗಿರ್ದು ತನ್ನನು ಅರಿಯನೆಂಬುದು ತನ್ನ ಬಾಯೊಳಗಿರುವ ನಾಲಿಗೆ ಇಲ್ಲವೆಂಬನ ತೆರದಿ ಹಾಸ್ಯವಲ್ಲ ಅನುಭವ. ಪುಣ್ಯಾತ್ಮ ಶುಕ ಮಹರ್ಷಿಗೆ ವ್ಯಾಸ ಭಗವಾನರು ಹೇಳಿದ್ದಕ್ಕೆ ಅನುಭವ ಅಮೃತ. ಓದಬೇಕು. ನಿಜವಾಗಿಯೂ ಅದು ಅನುಭವದ ಅಮೃತವೇ ಅದ. ಎಷ್ಟು ಚಂದ ಹೇಳ್ತಾ ಇದ್ದಾನೆ. ಅರಿವು ತಾನಾಗಿರ್ತು ತನ್ನನು ಅರಿಯನೆಂಬುದು ತನ್ನ ಕಥೆ ತನ್ನ ಬಾಯೊಳಗೆ ನಾಲಿಗೆ ಇಲ್ಲವೆಂಬಂತೆ ಆಶ್ಚರ್ಯ. ನನ್ನ ಬಾಯಾಗ ನಾಲಿಗಿಲ್ಲ ಅಂತ ಹೇಳಂತ ಅದನ್ನು ಹೇಳ ನೋಡ್ರಿ. ಆತ್ಮರ ಲೀಲಾ ನೋಡ್ರಿ. ಅಲ್ಲಿಟ ನೀವು ಮಾತಾಡ್ತೇವೆ, ನೀವು ಮಾತಾಡಕತ್ತಿದ್ರ ಅಂದ್ರೆ ತಲೆ ನೋಡ ಬರ್ತೈತಿ. ಮಾತ್ರ ಏನು ಮಾತಾಡೋಣ ಪುಣ್ಯಾತ್ಮ. ಅರಿವು ತಾನಾಗಿರ್ದು ತನ್ನನು ಅರಿಯನೆಂಬುದು. ನನ್ನಲ್ಲಿ ನಾನು ಅರಿಯ ಅಂತಂದು ಧ್ಯಾನ ಕಟ್ಟಿ ನನ್ನ ಬಾಯಾಗ ನಾಲ್ಗಿಲ್ಲ ಅಂದಂಗ. ಅರಿಯನೆಂಬುದ ನೇತರೆಂಬರಿದನೇ ಆ ಪರಿ ಅರಿವೇ ನೀನೆಂದು ದೃಢತರವಾಗಿ ನಿಶ್ಚಯಿಸು. ನನ್ನನ್ನು ನಾನು ಅರಿಯನು ಎಂಬುದನ್ನು ಅರ್ಥ ಹೇಳ್ತೀಯೋ ಅರಿಲಾರ್ದ ಹೇಳ್ತೀಯೋ? ಅರ್ಥ ಹೇಳ್ತೀಯಲ್ಲ. ಯಾವರಿಂದ ಅರುತ್ತೆ?
ಅದು ದೊಡ್ಡ ಪ್ರಶ್ನೆ. ಯಾಕೆ ದೊಡ್ಡ ಪ್ರಶ್ನೆ ಆಯ್ತು ಅಂತ ಕೇಳಿದ್ರೆ, ಈ ಅನಾತ್ಮವನ್ನೇ ನಾವು ಆಸೆ ಹೊತ್ಕೊಂಡು ಅನಾತ್ಮದಲ್ಲೇ ನಮ್ಮ ಬದುಕು ನಡೆದದ. ಇದೇ ಪ್ರತಿಬಂಧಕ. ಅನಾತ್ಮನೇ ಸತ್ಯ ಅಂತ ತಿಳ್ಕೊಂಡಿದ್ದೀವಿ. ಇಲ್ಲ. ಆದ್ದರಿಂದ ಕೇಳ್ತಾ ಇದ್ದಾರಲ್ಲ, ಸುಪುತ್ರಪ್ಪನವ್ರು ಕೇಳ್ತಾರೆ, ಗುರುವೆ ಕೇಳ ಈ ನನ್ನ ನಿಜನ ನರಿವೆ ಪರಿಯದ ಅಂತ. ಎಣ್ಣೆಯ ಕರ್ಣ ಇಂದ್ರಿಯಗಳಿಗೆ ನಿಲುಕದ ಪರಮತತ್ವವನು. ಇಂದ್ರಿಯಗಳಿಗೆ ನಿಲುಕುವುದಿಲ್ಲ, ಮನಸ್ಸಿಗೆ ನಿಲುಕುವುದಿಲ್ಲ. ಯಾಕಂದ್ರೆ ಇವೆಲ್ಲ ಸೀಮಿತ ಅದಾವ ಇಂದ್ರಿಯಗಳು. ಪರಂತು ಆ ಇಂದ್ರಿಯಗಳ ಮೂಲಕವಾಗಿ ಅರಿವು ಎಲ್ಲಿಂದ ಬರುತ್ತೆ ಗೊತ್ತೇನು? ಅರಿವು ಆತ್ಮನಿಂದನೇ. ನೇತ್ರ ಹರಿತದ, ಶ್ರೋತ್ರ ಹರಿತದ ಅಂತೀವಲ್ಲ, ಯಾವುದರಿಂದ ಅರಿವು? ವಿಜುನಶೋಧ ಬರಿತಾ ಇದ್ದಾರಲ್ಲ, ಏನ್ ಬರೀತಾರೆ ಅಂತಂದ್ರೆ, ಸೂಜಿಗಲ್ಲಂ ಪಿಡಿದ ಸೂಜಿ ಅದು ಬೇರೊಂದು ಸೂಜಿಗ ಸೂಜಿ ಕಲ್ಲು ಬರುವಂತಾದ ರಾಜಸ ತಿರುಪತ್ಯಾರಣಂತೆ. ಏನಪ್ಪ ನಿಜನೇ ದುಷ್ಟಾಂತ ಹೆಂಗದ ನೋಡ್ರಿ. ಒಂದು ಸೂಜಿಗಲ್ಲ, ಅದಕ್ಕೊಂದು ಸೂಜಿ ಇಟ್ರಿ ಹಿಡಿತು. ಆ ಸೂಜಿ ಮತ್ತೊಂದು ಸೂಜಿ ಇಟ್ರಿ, ಅದನ್ನು ಹಿಡಿತು. 3ನೇ ಸೂಜಿ 4ನೇ ಸೂಜಿಯನ್ನು, 4ನೇ ಸೂಜಿ 5ನೇ ಸೂಜಿಯನ್ನು. ಈ ಸೂಜಿಗಳಿಗೆ ಸೂಜಿಯನ್ನು ಹಿಡಿಯುವ ತಾಕತ್ತ ಎಲ್ಲಿದೆ ಬಂತು? ಸೂಜಿಗಳಿಂದ. ಹಾಗೆ ಈ ಇಂದ್ರಿಯಗಳಿಗೆ ಅರಿಯುವ ತಾಕತ್ತು ಎಲ್ಲಿದೆ ಬಂತು? ಏನು ಮಾಡ್ರಿ, ನಮ್ಗೆ ಟೈಮ್ ಎಲ್ಲ ಆಗಿತ್ತು ವಿಚಾರ ಮಾಡಕ್ಕೆ. ಮಾಡಿ ವಿಚಾರ ಮಾಡಿ ಆಯ್ತು. ನಮ್ಮ ಆಧ್ಯಾತ್ಮದಲ್ಲಿ ಪ್ರಶ್ನೆಗಳ 3. ನಾನು ಯಾರು, ಪರಮಾತ್ಮ ಅಂದ್ರೆ ಏನು, ಜಗತ್ತಂದ್ರೆ ಏನು? 3 3 ಪ್ರಶ್ನೆಗಳ ಬಿಟ್ಟು 100 ಪ್ರಶ್ನೆಗಳು ಬಾಡಿ ಹಾಕಕ್ಕೆ ಮಗ. ಹೌದಲ್ಲ? ಗುರುವೇ ಅದರಲ್ಲಿ ಸಂಸಾರದಾಗ 100 ಪ್ರಶ್ನೆಗಳು ಅದಾವ. ಬ್ಯಾಸರ ಬರ್ಬಾರ್ದು. ನಮ್ಮ 3 ಅದಾವ ಮಾರಾಯ ಪ್ರಶ್ನೆ, 3 ಅದಾವ. ಭಾಳ ಹಗುರದ. ಪರಂತು ಅದನ್ನು ಅವ್ರು ಕೇಳ್ತಾ ಇದ್ದಾರಲ್ಲ, ಕರ್ಣ ಇಂದ್ರಿಯಗಳಿಗೆ ನಿಲುಕದ ಪರಮತತ್ವ ಅದು ಪರಮತತ್ವ. ಆತ್ಮ ಬ್ರಹ್ಮ, ಆತ್ಮ ಅಂತಾರ, ಬ್ರಹ್ಮ ಅಂತಾರ, ದೃಷ್ಟ ಅಂತಾರ, ಸಾಕ್ಷಿ ಅಂತಾರ. ಇವೆಲ್ಲ ಪರ್ಯಾಯ ಶಬ್ದಗಳು. ಒಂದೇ ಅರ್ಥವನ್ನು ಬೋಧಿಸುವ ಅನೇಕ ಶಬ್ದಗಳಿಗೆ ಎಂತಾರೆ ಪರ್ಯಾಯ ಶಬ್ದಗಳು ಅಂತಾರಿಲ್ಲ. ರವಿ, ಸೂರ್ಯ, ಭಾನು ಎಷ್ಟು ಮಂದಿ ಅದ? ಅದಕ್ಕ ಏನಂತಾರ? ದೇಹತ್ರಯ ದೃಷ್ಟ ಅದಲ್ರಿ. ದೇಹತ್ರಯ ದೃಷ್ಟ, ಸಾಕ್ಷಿ, ಅವಸ್ಥಾ ಸಾಕ್ಷಿ, ಪಂಚಕೋಶ. ಯಾರು ಏಸು ಮಂದಿದಾರ ಅವರು? ಅವನ ಹೆಸರು ಬೇರೆ ಬೇರೆ ಯಾಕೆ ಬಂದಪ್ಪ? ಆ ದೃಶ್ಯದ ದೃಷ್ಟಿಯಿಂದ ಬಂದ ಅಲ್ಲ. ಅವನೇ ದುಷ್ಟ, ಅವನೇ ಸಾಕ್ಷಿ, ಅವನೇ ಪಂಚಕೋಶಾತೀತ. ಆದರೆ ನಮ್ಮ ಮನಸ್ಸಿಗೆ, ನಮ್ಮ ಕರ್ಣಗಳಿಗೆ, ಇಂದ್ರಿಯಗಳಿಗೆ ನಿಲುಕದಂಥ ಆ ತತ್ವವನ್ನು ಅರೆರೆ ವೇದದ ಮಾತಿನಿಂದಲೂ ಅರಿಯಲಿಕ್ಕಳವಲ್ಲವೆನ್ನುವುದು. ಗುರುವೇ, ವೇದವು ತಿಳಿಯಲಾಗದೆ ತಿರುಗಿ ಬಂದಿರೋದು ಅಂದರೆ
ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ವೇದಗಳು ನಿರುಕಲಾರದನೆ ತಿರುಗಿ ಬಂದವು. ಇಂಥದ್ದನ್ನ ಹೆಂಗೆ ತಿಳ್ಕೋಬೇಕು ಹೇಳ್ಬೋದು. ಇಷ್ಟೆಲ್ಲ ಜೀವನಲ್ಲಿಂತಿರುವ ಕಾರಣದ ಭಾವ ಬುದ್ಧಿಗೆ ತಿಳಿಯಲಾಗದ ಪಾವನಾತ್ಮಕ ನಿಜವ ತಾನೆಂತರಿಯಬೇಕೆನ್ನಲು ಜೀವ ತನ್ನಾತ್ಮವನ್ನು ತಿಳಿದೊಡೆ ಜೀವಿತ ಶೋಕವನ್ನು ತಾಟುವ ಈ ವಿಧಾನದ ಗತಿಯು ತಾನೆಂದೆಂದ ಶಿವಪುತ್ರ. ಅಪ್ಪ ಗುರುನಾಥನೇ, ಜೀವನದಲ್ಲಿರುವ ಇಂದ್ರಿಯ ಮನ ಬುದ್ಧಿಗಳಿಗೆ ತಿಳಿಯಲಾಗದ ಈ ಪಾವನಮಯವಾದ ಪರಮ ತತ್ವವನ್ನು ಹೇಗೆ ತಿಳಿಯುವುದಾದರೆ ಹೇಗೆ? ಆತ್ಮನಿತ್ ಶೋಕಂ ತರತಿ ಶಾಂತೋಕ್ತಿ ಹೇಳ್ತದೆ. ಆತ್ಮನನ್ನು ತಿಳಿದವನು ಶೋಕ ಸಾಗರದಿಂದ ದಾಟುತ್ತಾನೆ ಅಂತಾರಲ್ಲ, ಅಂತ ಶೋಕ ಸಾಗರವನ್ನು ನಮ್ಮನ್ನು ದಾಟಿಸತಕ್ಕಂಥ ಆ ಆತ್ಮನ ಜ್ಞಾನವನ್ನ ಯಾಗ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ. ಅದ ಆದ್ದರಿಂದ ಈ ಶೋಕ ಸಾಗರವನ್ನು ದಾಟುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂಥದ್ದು ನಾನು ಯಾವ ರೀತಿಯಿಂದ ಕೇಳಿಕೊಳ್ಳಲಿ? ಅದಕ್ಕಂತಾರೆ ಸಿದ್ಧಾರೂಢರು, ತಿಳಿದಿಲ್ಲ ಅಂತ ಹಿಂದಕ್ಕೆ ಸರಿಬೇಡ್ತಮ್ಮ. ಭಾಳ ಮಂದಿ ಅದು ನಮ್ಮ ಕೆಲಸ ಅಲ್ರಿ, ಅದು ನಮ್ಗೆ ತಿಳಿಯಂಗಿಲ್ಲ. ನೀವು ಅದಕ್ಕೆ ಹುಟ್ಟೇರಿ, ನೀವು ಅದಕ್ಕೆ ಹುಟ್ಟೇರಿಪ್ಪ, ನೀವು ಅದಕ್ಕೆ ಹುಟ್ಟೇರಿ, ಬರೀ ಇದೇ ಕತ್ಲ ಮಾಡಕ್ಕೆ ಹುಟ್ಟೇರಿ. ನಾವು ನೀವು ಹುಟ್ಟಿದ್ದು ನಮ್ಮನ್ನು ಅರಿಯೋ ಸಲುವಾಗೇನೆ ಹುಟ್ಟಿದ್ದಂಗದ್ದು ಅಲ್ಲ. ನಮ್ಮನ್ನ ಎಳಕ್ಕೆ ನಿಮ್ಮನ್ನ ಯಾರು ಕರೆಕ್ಟ್ ಬಂದಿದ್ರ ಏನು ಅರ್ಜಿ ಹಾಕಿದ್ರ? ನರಜನ್ಮದಿಂದ ಇಹದೋಳು ಮಿಗಿಲುಂಟೆ. ಈ ಜನನದ ಮನುಜ ಕುಲದ ಲಾಭವಾವುದು ಏನದು? ಮನುಜ ಕುಲದ ಜನ ಮನುಜ ಕುಲದ ಜನನದ ಲಾಭ ಯಾವುದು? ಯಾವುದು? ಹೆಚ್ಚಿನ ಮಾಡಿ ಮಕ್ಕಳ ಹಡಿಯೋದು. ಹೌದು, ಮಾಡಿ ಕಟ್ಟೋದು. ಅಮ್ಮ ಮನೆ ಕಟ್ಟಿದ್ದಂತ ಭಾರಿ ಮನೆ ಕೊಟ್ಟಾಗ ಇಷ್ಟು ಭಾಳ ಖರ್ಚು ಮಾಡ್ಯಾನ. ಅದೇನ ಅಡುಗೆ ಮನೆ ಇಲ್ಲಿರ್ಬೇಕು, ಅದಿಲ್ಲಿ ಇರ್ಬೇಕು ಅಂತ ನೋಡುತ್ತೀವಿ. ಏನಂತಂದ್ರೆ ವಾಸ್ತು 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 ಪ್ರಕಾರ ಭಯಂಕರ ಇಂಜಿನಿಯರ್ ಎಲ್ಲರೂ ಬಂದು ನೋಡ್ತಿದ್ರು. ಏಪ್ಪ ಏನು ದೋಷ, ಏನು ಚಂದ ಅದರಿ ಅವತಾರ ಮನೆ, ಏನು ಚಂದ ಅದರಿ, ಎಲ್ಲಿ ಏನು ದೋಷ ನೋಡ್ರಿ. ಇದು ಎಂತಂತ ವಾಸ್ತು. ಆ ಗಾಡಿ ಆ ಕಿಟಕಿ ತೆಗಿಯೋದು ಈ ಕಡೆ ಹಚ್ಚು ಅಂತ ಹೇಳ್ತಾರೆ. ಈ ಕಮ್ಮಿ ಕಡೆ ತೆಗೆದು ಇಲ್ಲಿ ಹಚ್ಚು ಅಂತ ಹೇಳಿದ್ರೆ ಏನ್ ಮಾಡ್ಬೇಕ್ರಿ? ನಾಳೆ ಬರ್ಬರ್ತ ಹಿಂಗಾದ್ರೆ ಆಗೋದಲ್ಲ. ಇಲ್ಲ ನೀವು ಕೇಳ್ರಿ, ನೀವೇನು ಬಿಡ್ದು ನನ್ಗೆ ಗೊತ್ತದ. ಇಲ್ಲದ ಹಣಿ ಬರಲ್ಲ ನಿಮ್ದೆ ಅಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಕ್ಕಂಥದ್ದೇನು ಅಂತ ಕೇಳಿದ್ರೆ, ಸಿದ್ಧಾರ್ಥ ಅಪ್ಪ ಹೇಳ್ತಾ ಇದ್ದಾನೆ, ಅಮ್ಮ ತಿಳಿಯಲಾಗದ ಘನ ತಾನೇ ತಿಳಿಯಬಹುದು ಬಹುದೈ ತನ್ನ ಮನವನು ಗಲಿಲನೇ ಒಳಮುಖವು ಮಾಡಲು ಸಾಧ್ಯವೆನಿಸುವುದು. ಮನಸ್ಸ ಹೊರಮುಖ, ಈ ಮನ ಇಂದ್ರಿಯಗಳು ಹೊರಮುಖ ಅದ. ಕಣ್ಣು ಹೊರಗಿಂದ ನೋಡ್ತದ, ಕಿವಿ ಹೊರಗಿಂದ ಕೇಳ್ತದ, ಅಲ್ಲ ಹೊರಮುಖ. ಅದ ಅಂತರ್ಮುಖ ಮಾಡೋದು ದೊಡ್ಡ ಕೆಲಸ ಅಂದ್ರೆ ಮತ್ತೇನಿಲ್ಲ. ಬಹಿರ್ಮುಖವಾಗಿ ಹೋಗ್ತಕ್ಕಂಥ ಮನ ಇಂದ್ರಿಯಗಳನ್ನು ಅಂತರ್ಮುಖ ಮಾಡು.
ಅಲ್ಲಿನ ನಿನಗೆ ಅಪರೋಕ್ಷ ಆಗ್ತದೆ. ಆದ್ದರಿಂದ ಗರಿಲನ್ನು ಮುಖ ಮಾಡಲು ಸಾಧ್ಯಬಹುದು. ಮಲವತ ಕಳಕೊಂಡ ಮನವದು ಚಲುವ ಕನ್ನಡಿಯಂತೆ ಬೆಳಗಿರೆ ತಿಳಿಯಬಹುದು ತಾನೇ ಹಿಮ್ಮುಖವಾದ ಆತ್ಮನನು. ಹಿಮ್ಮುಖವಾಗಿ ಆತ್ಮನನು ಮಲವತ ಕಳ್ಕೊಂಡು ಮನುಷ್ಯನಾಗಿರುವ ಮಲವಿಕ್ಷೇಪ ದೋಷಗಳನ್ನು ಕಳ್ಕೊಂಡ್ರೆ ಸ್ವಚ್ಛ ಕನ್ನಡಿ. ಕನ್ನಡಿ ಸ್ವಚ್ಛ ಇದ್ದರೆ ಮುಖ ಕಾಣಿಸುತ್ತೆ. ಹೊಲಸಾಗಿತ್ತಂದ್ರೆ ನಮ್ಮ ಮನಸ್ಸು ಹೊಲಸಾಗೈತಿ. ಎಷ್ಟು ಹೊಲಸಾಗೈತಿ? ಎಷ್ಟು ಹೊಲಸಾಗಿ ಮಾನ್ಯ ಬಾಕಿ ಬಂದರು ಯಪ್ಪ ನನಗೆ ಕಾಯಿ ಬಣ್ಣ ಕೊಡು ಅಂದರು. ಯಾಕವಾ ನಾವು ಆ ಮಸಿ ಅರ್ಬಿನ ಸಾಧನೆ ಮಾಡಬೇಕಂತ ನಾನು ಇದು ಮೈವ ಅಂದ ನಾನು ಕೊಟ್ಟೆ. ಆ ಮಸಿ ಅರ್ಬಿ ಅಂದ್ರೆ ಗೆದ್ದೆವು ಬಣ್ಣ ಅದ್ರ ಮಸಿ ಅರ್ಬಿ ಹತ್ತಿಲ್ಲ. ಮಸಿ ಅರ್ಬಿ ಕಪ್ಪನ ಬಾಣ ಕರೀತಾರೆ. ಮನಸ್ಸು ಮಸಿ ಅರ್ಬಿ ಹಂಗಾಗಿ ಕೆಲವು ಮಂದಿವು ಅವೆಲ್ಲಿ ಮೆಸಿ ಅರ್ಬಿ ಪ್ಯಾಟಾಗ ಅಂಗಡಿಯಾಗದು ಸಿಗಂಗಿಲ್ಲ ರೀ. ಅವು ನಮ್ಮ ಅವ್ವಾರ ಅಂತ ಕೇಳ್ತಾರೆ. ಸ್ಪೆಷಲ್ ಅವ್ರದ್ದು ಮಸಿ ಅರ್ಬಿ ಮುಟ್ಟಿ 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 ಅದು ಹೊಸಾದ ಇತ್ತಲ್ರಿ. ಅದು ಹೊಸಾದ ಇತ್ತಲ್ರಿ. ನಾಳೆಲ್ಲ ಇತ್ತಲ್ರಿ. ಅದು ಕರ್ರಗೆ ಯಾಕಾತು ಕರಿ ಪಾತ್ರೆ ಮುಟ್ಟಿ 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 ಮುಟ್ಟಿ. ನಮ್ಮ ಮನಸ್ಸನ್ನು ಭಾಳ ಚಲೋ ಇತ್ತು. ನಾವು ಸಣ್ಣವರಿದ್ದಾಗ ಮುಟ್ಟಿ ಶಬ್ದ ಸ್ಪರ್ಶ ರೂಪ ಈಗ ಅಯ್ಯೋ ಎಲ್ಲ ಮಷಿಯರಿ ಬ್ಯಾಗ್ಯಾವ. ಇಂತಂದ್ರೆ ತಮ್ಮ ನಿನ್ನ ಆತ್ಮನ ಅರಿಲಿಕ್ಕೆ ಬರಂಗಿಲ್ಲ. ಒಳಮುಖ ಮಾಡು. ಅಂತರ್ಮುಖ. ಅಂತರ್ಮುಖ ಅಂದ್ರೆ ಅನಾತ್ಮಗಳನ್ನು ದಾಟಿದ ಬಳಿಕ ಯಾವೈತೆಲ್ಲ ಅಲ್ಲಿ ತನಕ ಹೋಗು. ಆಯ್ತಾ? ಯಾವ ಅರಿಸ್ಕೋತಾವ ಅವ ಅನಾತ್ಮ ಅದ. ಆತ್ಮ ಅಂದ್ರೆ ಏನು, ಅನಾತ್ಮ ಅಂದ್ರೆ ಏನು? ಮೊದಲನೇದು ವಿವೇಕ ಅಂದ್ರೆ ನಮ್ಮ ಪರಮಾರ್ಥದ ಹೆಪ್ಪಾಗಿಲು ಇದ್ದಂಗೆ. ಹೆಪ್ಪಾಗಿಲು ಬೇಕಂದ್ರೆ ಏನ್ರಿ? ಆತ್ಮ ಅನಾತ್ಮಗಳನ್ನ ಬೆನ್ನಪಡಿಸಿ ತಿಳಿಯುವ ತಿಳುವಳಿಕೆ. ಹೇಳಕ್ ಭಾಳ ಸರಳ, ಮಾಡಕ್ ಭಾಳ ಕಠಿಣ ಅದ. ಇಲ್ಲೇ ಪ್ರಕಾಶದ ಅಂತ ಹೇಳ್ತೀರಿ ನೀವು, ಹೌದಲ್ರಿ? ಪ್ರಕಾಶ ಒಂದು ಅದನು, ಆಕಾಶನೂ ಅದನು. ಆಕಾಶ ಪ್ರಕಾಶಗಳು ಒಂದ್ರೊಳಗೆ ಒಂದು ಹ್ಯಾಂಗಾಗ ಈ ಕಡೆದ ಆಕಾಶನೇ, ಈ ಕಡೆದ ಪ್ರಕಾಶನೇ. ಈಗೇನು ಮಾಡಕ್ ಬರುತ್ತೆ? ಹಾಗೆ ಆಕಾಶ ಪ್ರಕಾಶಗಳು ಅನ್ಯೋನ್ಯವಾಗಿ ಹಂಗಾಗಿ ಅಲ್ಲ, ಆತ್ಮನಾತ್ಮ ಅನ್ಯೋನ್ಯವಾಗಿ ಅನ್ಯೋನ್ಯವಾಗಿದ. ಅಂದ್ರೆ ಆತ್ಮ ಅಂದ್ರೆ ಏನು, ಅನಾತ್ಮ ಅಂದ್ರೆ ಏನು? ಅರಿಯೋದೇ ಆತ್ಮ. ಬಹಳ ಸರಳ. ದೃಶ್ಯ ವಿವೇಕ ಅಂತ ಕರೀತಾರೆ. ಏನಂತಾರೆ? ದೃಶ್ಯ ದೃಕ್ ಅಂದ್ರೆ ಅರಿಯುವುದು, ದೃಶ್ಯ ಅಂದ್ರೆ ಅರಿಸಿಕೊಳ್ಳುವುದು. ಇದೊಂದು ಪೆನ್ ಅದ. ಈ ಪೆನ್ನನ್ನ ಕಣ್ಣು ಅರಿತೈತೆ, ಕಿವಿ ಅರಿತೈತೆ, ಕಣ್ಣು ಅರಿತೈತೆ. ಅಂದ್ರೆ ಅರಿಸಿಕೊಳ್ಳೋದು ದೃಶ್ಯ. ಅನಾತ್ಮ ಆತ್ಮ. ಕಣ್ಣು ಅರಿತಂದಾಗ ಆತ್ಮ ಆತೇನೋ. ಅದು ಎಲ್ಲವನ್ನು ಅರಿತಿರಬೇಕು, ಯಾವುದರಿಂದಲೂ ಅರಿಸಿಕೊಂಡಿರಬಾರದು. ಇದೊಂದದ ಅರಿತಿರಬೇಕು, ಇನ್ನೊಂದರಿಂದ ಅರಿಸಿಕೊಂಡಿರಬಾರದು. ಈ ಪೆನ್ನ ನೇತ್ರ ಅರಿತು ಪಂತ ನೇತ್ರ ಮನಸ್ಸಿನಿಂದ ಅರಿಸ್ಕೊಳ್ತದ. ಕಣ್ಣು ಮಂದಾಗ್ಯಾವ. ಎದರಿಂದ ಅರಿತಿದು? ಮನಸ್ಸು. ಈಗ ಕಣ್ಣ ಅನಾತ್ಮ ಆತು, ಮನಸ್ಸು
ಆತ್ಮ ಆತ್ಮ. ಮನುಷ್ಯನ ಬುದ್ಧಿನೂ ಕೂಡ ಅರಿತದಲ್ಲ, ಅರಿತದೆ ಇಲ್ರಿ? ಮನುಷ್ಯನ ಬುದ್ಧಿನೂ ಕೂಡ ಅರಿತದ. ನನ್ನ ಮನಸ್ಸು ನೋವಾಗೈತೆ ಅಂತ ಅರ್ಥ ಹೇಳ್ತಾನ, ಅರಿಲಾರ ಹೇಳ್ತಾನ. ಯಾವ್ದಿಂದ ಅರ್ಥ? ಬುದ್ಧಿನೂ ಕೂಡ ಅರಿಸ್ಕೊತದೆ. ಬುದ್ಧಿ ಹಂಗೆ ಅರಿಸ್ಬೇಕು. ಎಲ್ಲರೂ ಬುದ್ಧಿನ ಅರಿತೈತೆ. ನಾವು ತಿಳ್ಕೊಳ್ಳೋದಿವಲ್ಲ, ಬುದ್ಧಿಯನ್ನು ಅರಿತಕ್ಕಂಥವ್ರು ಒಂದದ. ಏನ್ ಬಿಡ್ರಿ, ನಿಮ್ಮ ಶಾಸ್ತ್ರ ನಮ್ಮ ಬುದ್ಧಿಗೆ ತಿಳಿವಲ್ಲ. ಹೇಳ್ತಾನ ತಿಳಿವಲ್ಲ. ಬುದ್ಧಿ ಕೆಪಾಸಿಟಿ ಎಷ್ಟೈತೆ ಅನ್ನೋದನ್ನ ಬುದ್ಧಿಗಿಂತ ಭಿನ್ನ ಮಾಡೋದು ಒಂದು ಅರ್ವೈತಿಲ್ಲ. ಆ ಅರಿವೇ ಆತ್ಮ ಅದಾನ, ಮತ್ತೇನದ? ಹೌದ? ದೃಶ್ಯ ವಿವೇಕ, ಪಂಚಕೋಶ ವಿವೇಕ, ಆತ್ಮನಾತ್ಮ ವಿವೇಕ, ಎಷ್ಟು ಪ್ರಕಾರದ ವಿವೇಕಗಳು. ಆದ್ದರಿಂದ ಒಳಮುಖ ಮಾಡು ತಮ್ಮ ಪರಮಾತ್ಮ ಈ ಇಂದ್ರಿಗಳನ್ನು ಹೊರಮುಖ ಮಾಡಿ ರಚನೆ ಮಾಡ. ಆದ್ದರಿಂದ ಇವು ಹೊರಗಿಂದನೇ ತಿಳಿತಾ ಇದ್ದಾವೆ. ನೀನು ಅದರ ಅಂತರ್ಮುಖ ಮಾಡು, ಅಂತರ್ಮುಖ ಮಾಡು. ಅದಕ್ಕೆ ಏನು ಬೇಕು ಅಂತ ಕೇಳಿದ್ರೆ ಉತ್ಕಟವಾದ ಜಿಜ್ಞಾಸೆ ಬೇಕು. ಮತ್ತೆ ತಿಳುವಳಿಕೆ ಅಂದ್ರೆ ಏನು? ಇದನ್ನ ತಿಳಿದೇ ತೀರ್ಬೇಕು. ಅಟ ಎಂಥದೆಲ್ಲನೂ ಹೋದ್ರು ನಚಿಕೇತ ಯಮನ್ ಮುಂದೆ ಹೋದಾಗ ಕೇದಂತವ ಮನುಷ್ಯ ಸತ್ತು ಬೈಕ್ ಇರ್ತಾವಂತ ಕೆಲವರು, ಇರುದಿಲ್ಲ ಅಂತ ಕೆಲವರು. ಅದನ್ನ ನನಗೆ ಹೇಳ ಅಂತ ಕತೆ ದೊಡ್ಡ ಬಿಡ್ರಿ, ನಮಗೆ ಏಟು ಬೇಕಟ್ಟೆ. ಅವ ಅಂದ, ತಮ್ಮ ಇದ್ನ್ಯಾಕ ಗದ್ದ ಹಾಕೈತಿ? ನಿನಗೆ ದೊಡ್ಡ ರಾಜ್ಯವನ್ನು ಕೊಡ್ತೀನಿ, ಏನು ಅಪ್ಸರ ಸ್ತ್ರೀಯರು ನಿನ್ನ ಸೇವೆ ಮಾಡುವಂಗೆ ಮಾಡ್ತೀನಿ, ಇನ್ನ ಏನ್ ಬೇಕು ಹೇಳು. ಅವ ಏನಂದ, ನೀವು ಕೊಡುವ ಎಲ್ಲ ನಿತ್ಯೋ ಅನಿತ್ಯೋ? ಅನಿತ್ಯಪ್ಪ, ಅನಿತ್ಯ ನೀನಂತ ಇರ್ಲಿ, ನಾ ಬೇಡಿದ್ದನ್ನು ಕೊಡು. ಎಷ್ಟು ಗಂಭೀರತೆ ಐತೆ. ಅದಕ್ಕೆ ಆ ಉಪನಿಷತ್ನಾಗ ಅವನ ಹೆಸರು ಬಂದೈತಿ. ನಮ್ಮ ಮುದುಕನ ಹೆಸರು ಬಂದಿಲ್ಲ. ನಮ್ಮ ಮುದುಕರು ಇದನ್ನ ಮಾಡಿಸತ್ತಾವ ಮಾಂಡ. ಅಷ್ಟು ನಿನ್ನ ಮುಂದೆ 1 ಕೋಟಿ ಬಂಗಾರ ನಾನು ಬಿದ್ದಿದ್ರು ಕೂಡ ಅದನ್ನು ದಾಟಿ ಹೋಗೋಂಥ ಜಿಜ್ಞಾಸು ಐತೇನು? ಹೊಂಟಪ್ಪ, ನಾ ಗುರುವಂತೆ ಹೋಗ್ತ ನೀನು ಮಾರಿ ನೋಡಂಗಿಲ್ಲ. ಯಾಕಲ್ಲ ಜಗಳ ಹಾಕಲ್ಲ, ದಾಟ ಹಾಕಿದೆ ಹೇಳ ಸವಸಾಗಿ ಸುಳ್ಳತ್ ಹೇಳ ಗುರು. ನೆನಪಾತ. ಯಾಕ ಬಿಡವಲ್ಲ ದುಡಿಯವಲ್ಲ ಬಿಡವಲ್ಲ ಉಣತ್ತ ಹೋಗ್ತಾನಂತೂ ಹೋಗಂದ್ರೆ ಆಕಿನು ಅಂಟ. ಇನ್ನು ಆಕಿ ಮಾರಿ ನೋಡಂಗಿಲ್ಲ, ನೋಡಂಗಿಲ್ಲ. ಹೊಟ್ಟೆ ಮನೆ ಗುರುಗಳು ಹೇಳಾಗ ಎಲ್ಲ ಸುಳ್ಳತ್ತಿಲ್ಲ. ತಲೆ ಮತ್ತೆ ಅಂಟಿದ್ದ ಹಿಂದಿಂದ ಒಂದು ಬಸ್ ಬರ್ತದೆ. ಆ ಬಸ್ ಇವು ರೋಡ್ ಬ್ರೇಕ್ ಅಂತ ಬಂದವ. ಇವು ಮ್ಯಾಗ ಹಿಂಗೆ ಜಿಗುತ್ತೀರಿ, ಮ್ಯಾಗಿನ ಸೂಟ್ಕೇಸ್ ಮುಂದೆ ಬಿಡ್ತಾರೆ. ಬಿಟ್ಟು ಹಿಂದೆ ಮುಂದೆ ನೋಡಿದೆ ಯಾರು ಹಿಡಿದಿಲ್ಲ. ಕಿವಿ ತೆಗೆದ 10 ಲಕ್ಷ ರೂಪಾಯಿ, 10 ಬಂಗಾರ. ಈಗ ಅವ ಮನೆ ಕಡೆ ಹೋಗ್ತಾನೋ ಏನು ಮನೆ ಕಡೆ ಹೋಗ್ತಾನೋ? ನಮ್ಮ ಪೈಕಿ ಏನ ಕಾಣ್ತಾನ ಅವನು. ಯಪ್ಪ ಗುರುವೇ, ಇಲ್ಲೇ ಮಾಡ್ತೇಳಪ್ಪ ಪುಣ್ಯಾತ್ಮ, ಮಠದ ಕಡೆ ಕೈ ಮುಗದ ಬಾಗಲತ್ತಿಗೆ ಅಂದ. ಯಾರು ನನ್ನ ಗಂಡ? ಅವ ಮಠಕ್ಕೆ ಹೋಗ್ಯಾನಂದ. ಇಲ್ಲ ಬಂಗಾರ ತಾನೆ ನೋಡ್ರಿಲ್ಲ, ಬಂಗಾರ ನೋಡು ಬಾಗಲ ತಗದ ಒಳಗ. ಯಪ್ಪ ಅದು ಸಾಮಾನ್ಯರಿಗೆ ಸಾಧ್ಯವೇ? ಅಂತಹ ಜಿಜ್ಞಾಸು ಇತ್ತು ಅಂದ್ರೆ ಅಂತರ್ಮುಖತೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಹೇಳ್ತಾ ಇದ್ದಾರಲ್ಲ,
ಕರ್ಣಗಳು ತಾವರಿಯದಿರ್ತಾರೆ ತಲ್ಲ ಮೀನದ ಕೇಕೆ ಕೊರಗುಳೆ ದೊಡ್ಡಪ್ಪ ತಾನಲ್ಲ ಅವರಪ್ಪ ಇಂದ್ರಿಯಗಳು ಕರ್ಣಗಳು ಅರಿಯುವುದಿಲ್ಲ ಅಂತಂದ ನೀ ಯಾಕೆ ಕೊರಗುತ್ತಾ ಇದ್ದೀಯ? ಹಿರಿಯರದ ಲಕ್ಷಣದ ಮುಖದಲ್ಲಿ ತಿಳಿದು ಸುಖಿಸು ಯಾರು? ಲಕ್ಷಣದ ಮೂಲಕವಾಗಿ ಕರ್ಣಗಳು ಅರಿದಿದ್ರು ಕೂಡ ಲಕ್ಷಣಗಳ ಮೂಲಕವಾಗಿ ಅರಿಲಿಕ್ಕೆ ಸಾಧ್ಯದ ಹಿರಿಯರು ಮಾಡಿಟ್ಟಿದ್ದಾರೆ. ಕರ್ಣ ಅರಿಯದ ನಿಜವ ತಾನೇ ಸ್ವಲ್ಪ ಲಕ್ಷಣದಿಂದ ತಿಳಿಯುತ್ತ ಪರಮ ಸುಖವನ್ನು ಪಡೆಯಬಹುದಂತೆಂದನ ಆರೂಢ. ಲಕ್ಷಣ ಲಕ್ಷಣ ಅಂದ್ರೆ ಏನು? ಲಕ್ಷಣ ಅಂದ್ರೆ ಏನು? ಲಕ್ಷತೆ ಲಕ್ಷಣ ಅಂದ್ರೆ ಲಕ್ಷತೆ ಅನನೇತಿ ಲಕ್ಷಣ. ಪರಸ್ಥಳ ಬಂದಿದ್ದ ವಸ್ತಿ ಮಾಡಬೇಕಾಗಿತ್ತು. ಇಲ್ಲಿ ದೇವಾಲಯ ಎಲ್ಲಿದ ಅಂತ ಕೇಳ ಅವ ಶಿಖರ ತೋರಿಸಿದ. ಶಿಖರ ಉಳ್ಳದ್ದೇ ದೇವಾಲಯ. ಆ ಶಿಖರ ನೋಡ್ಕೊಂತ ಹೋದ. ಶಿಖರ ಲಕ್ಷಣ, ದೇವಾಲಯ ಲಕ್ಷ್ಯ. ಈ ರೀತಿಯಾಗಿ ಲಕ್ಷಣಗಳ ಮೂಲಕವಾಗಿ ಲಕ್ಷ್ಯ ವಸ್ತುವನ್ನು ತಿಳಿಲಾಕ ಬರ್ತದೆ. ಏನು ಕರಣಗಳು ತಿಳಿಲ್ಲ ತಿಳಿದ್ರು ಕೂಡ ಲಕ್ಷಣಗಳು 3 ಪ್ರಕಾರ ಅಂತ ಹೇಳ್ತಾ ಇಲ್ಲ. ಸ್ವರೂಪ ಲಕ್ಷಣ, ತಟಸ್ಥ ಲಕ್ಷಣ, ಅತದ್ಯಾವೃತ್ತಿ ಲಕ್ಷಣ. ಇವು ಲಕ್ಷಣ ಗೊತ್ತಿದ್ರೆ ನಿಮ್ಮ ಮುಖ ಲಕ್ಷಣದಿಂದ ಕಾಣಿಸ್ತದ. ಲಕ್ಷಣ ಗೊತ್ತಿದ್ರೆ ಅವಲಕ್ಷಣ ಲಕ್ಷಣಗಳು ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತಾನೆ, ಏನ್ ತಿಳಿತಾನೆ? ಸ್ವರೂಪ ಲಕ್ಷಣ ಸದಾ ವಿದ್ಯಮಾನತ್ವೆ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವ ಅಪರೋಕ್ಷ. ಸ್ವರೂಪ ಲಕ್ಷಣ ಸ್ವರೂಪ ಲಕ್ಷಣದ ಲಕ್ಷಣ ಏನು? ಸದಾ ವಿದ್ಯಮಾನತ್ವೆ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವ ಸ್ವರೂಪ ಲಕ್ಷಣ. ಯಥಾ ಪ್ರಕೃಷ್ಟ ಪ್ರಕಾಶಮಾನ್ ಸೂರ್ಯ. ಸೂರ್ಯ ಅವ ಪ್ರಕೃಷ್ಟ ಪ್ರಕಾಶವನ. ಸೂರ್ಯನ ಬೆಳಕವನ್ನ ಸೂರ್ಯನ ನೋಡ್ಬೇಕಾದ್ರೆ ಬೇಡ್ರೆ ಬ್ಯಾಟ್ರಿ ಸಿಗಬೇಕು, ಚಿಮಣಿ ಹಚ್ಬೇಕು. ಸ್ವಯಂ ಸೂರ್ಯನ ಪ್ರಕಾಶ ಸೂರ್ಯನ ಹೆಂಗೆ ತಿಳಿಯಕ್ಕೆ ಬರ್ತದನೋ ಆತ್ಮದ ಪ್ರಕಾಶ ಇದ್ದಾಗ ಆತ್ಮನ ತಿಳಿಯಕ್ಕೆ ಸಾಧ್ಯ. ಮತ್ತೇನೆಲ್ಲ ಕೈ ಜಹಿ ಮತ್ತಿಲ್ಲ ಕೈ ಏಕಲ್ರಿ. ಆ ರೀತಿಯಾಗಿ ಇಲ್ರಿ ಸ್ವರೂಪ ಲಕ್ಷಣ, ತಟಸ್ಥ ಲಕ್ಷಣ. ಕಿಂಚಿತ್ ಕಾಲಾವಧಿ. ಹೇಳು. ಕಿಂಚಿತ್ ಕಾಲಾವಧಿ. ಕಿಂಚಿತ್ ಕಾಲವರ್ತಿತ್ವೆ ಸತಿ ವ್ಯವರ್ತಕತ್ವ ತಟಸ್ಥ. ಯಥಾ ಕಾಕವದ್ದೇವ ದತ್ತಗ್ರಹಂ. ಅಲ್ಲ ಅಮ್ಮ ಕೇಳ ದೇವದತ್ತನ ಮನೆ ಎಲ್ಲಿದ ರೀ? ಇವ್ ಕೇಳುವಾಗ ಅವ ಹೇಳುವಾಗ ದೇವದತ್ತನ ಮನೆ ಮೇಲೆ ಒಂದು ಕಾಗಿ ಕೊಟ್ಟಿತ್ತು. ಆ ಕಾಗಿ ಕೂತಿದ್ದೇ ದೇವದತ್ತನ ಮನೆ ಅಂತ ಹೇಳ್ದ. ಅವ ಕಾಗಿನ ನೋಡಿ ಮುಕ್ತ ಮಾಡಿದ ಆ ಮನೆಯನ್ನ ಕಾಣ್ತಾ ಇದ್ದಾನೆ. ಕಾಗಿ ಯಾವತ್ತು ಅವನ ಮನೆ ಮುಂದಿರ್ತೈತೆ ಮನೆ ಕಿಂಚಿತ್ ಕಾಲವರ್ತಿತ್ವೆ ಸತಿ. ಇವ್ ಮನೆ ಮುಟ್ಬಿಡ್ದ, ಅದು ಹಾರು ಹೋಗಿರ್ತೈತಿ. ಆ ಕಾಗಿ ಬಿಡು ಹೋಗುದಿಲ್ಲ, ಆ ಮನೆ ಬಿಡು ಹೋಗ್ತಾನ. ಇದೇನೋ ತಟಸ್ಥ ಲಕ್ಷಣ. ನೇತಿ ನೇತಿ ಇದು ಅಲ್ಲ, ಇದು ಅಲ್ಲ. ಅನ್ನಮಯ ಕೋಶ ಅಲ್ಲ, ಪ್ರಾಣಮಯ ಕೋಶ ಅಲ್ಲ, ಮನಮಯ ಕೋಶ ಅಲ್ಲ, ವಿಜ್ಞಾನಮಯ ಕೋಶ ಅಲ್ಲ, ಆನಂದಮಯ ಕೋಶ ಅಲ್ಲ. ಇವರೆಲ್ಲ ಅರಿತಕ್ಕಂಥ ಅದು ಏನಲ್ಲ, ಅದು ಆತ್ಮ. ಹೀಗೆ 3 ಲಕ್ಷಣಗಳು. ಆದರೆ ಇಲ್ಲಿ ನಿಜವನ ಶಿವಗಳು ಏನು ಹೇಳೋದು? ಸ್ವರೂಪ ಲಕ್ಷಣವೆಂದರೆ ಏನದ? ನರಹ ಬೇಕೆಂದೆನಲು ಮುನಿಪತಿ ಕೇಳ್ತಾ ಇದ್ದಾರೆ ಶಿವಪುತ್ರ ಸ್ವಾಮಿ. ಸ್ವರೂಪ ಲಕ್ಷಣ ಅಂದ್ರೆ ಏನ್ರಿ?
ನಿರುತ ಲಕ್ಷಣದೋ ಇರುತ್ತ ಅನ್ನೆಳ ಹೊರತುಪಡಿಸುವುದು. ಅರಿತುಕೋ ನೀ ಸ್ವಚ್ಛಿದಾನಂದಿರವೇ ಅನ್ನಿರವೆಂದು ಹೇಳಿಹ ಪರಮ ನಿಜವನ ಯೋಗಿಯ ಕೈವಲ್ಯ ಪದ್ಧತಿಯು. ಕೈವಲ್ಯ ಪದ್ಧತಿಯೊಳಗ ಸ್ವರೂಪ ಲಕ್ಷಣವನ್ನು ಹೇಳಿದ. ಕೈವಲ್ಯ ಪದ್ಧತಿ ಒಳಗ ಸತ್ತು ಚಿತ್ತು ಆನಂದ ನಿತ್ಯ ಇವು ಸ್ವರೂಪ ಲಕ್ಷಣ. ಸದಾ ಸ್ವರೂಪದಲ್ಲಿ ವಿದ್ಯಮಾನ. ಯಾವಾಗಲೂ ಒಂದು ಬಿಟ್ಟು ಸ್ವರೂಪ ಇರಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿಯಾಗಿ ಸುಪತ್ರೇಶನು ಸದ್ಗುರು ಸಿದ್ಧಾಂತ ಕೇಳುತ್ತಾನೆ, ಹೇ ಸದ್ಗುರುನಾಥ ಸ್ವರೂಪ ಲಕ್ಷಣವೆಂದು ಅದನ್ನು ನನಗೆ ಅರ್ಹಬೇಕೆಂದು ಕೇಳಿದಾಗ ಸದಾ ವಿದ್ಯಮಾನತ್ವೇ ಸತಿ ವ್ಯಾವರ್ತಕತ್ವ ಸ್ವರೂಪ ಲಕ್ಷಣ ಯಥಾ ಕಾಕವ ಪ್ರತ್ಯಕ್ಷ ಪ್ರಕಾಶವಾನ್ ಸೂರ್ಯ. ಯಾವ ಲಕ್ಷಣವು ಲಕ್ಷ್ಯ ವಸ್ತುವಿನಲ್ಲಿ ಸದಾ ಇದ್ದುಕೊಂಡು ಅಕ್ಷಾದಿಗಳನ್ನು ಬೇರ್ಪಡಿಸಿ ತಿಳಿಯಲು ಅನುಕೂಲವಾದದ್ದೇ ಸ್ವರೂಪ ಲಕ್ಷಣ. ಹೇಗೆಂದರೆ ಪ್ರತ್ಯಕ್ಷ ಪ್ರಕಾಶವುಳ್ಳವನ ಸೂರ್ಯನೆಂಬಂತೆ ಸಚ್ಚಿದ ಆನಂದಗಳೇ ಆತ್ಮನ ಸ್ವರೂಪ ಲಕ್ಷಣವೆಂದು ಹೇಳಿರುತ್ತಾರೆ. ಯಾವ ಸ್ವರೂಪ ಲಕ್ಷಣವೇ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ. ಅವುಗಳನ್ನು ಒಂದೊಂದೇ ಹೇಳ್ತಾ ಹೋಗ್ತಾ ದರ್ಶಿತಾಳಪ್ಪ. ಸತ್ತು ತಾಂಬಿರಾಗಿ ತೋರುವ ನಿತ್ಯಗಳಿಗೆ ಆಧಾರವಾಗುತ್ತೆ. ಮತ್ತೆ ಬಾಧಿಸದೆ ಇರುತ್ತೀಯ ಮೂರು ಕಾಲಗಳು. ಸತ್ತು ಹುಟ್ಟುವ ದೇಹಗಳಿಗದು ಸತ್ಯನು ಕೊಟ್ಟು ದೇಹವು ಸತ್ತು ಹೋದರೆ ಸಾಯದಿಹುದು ಸತ್ತು ನೋಡಂತ. ನೀವು ಹೆಂಗದಾವ ಅಂತೇಳಿ ಶಿವಪುತ್ರ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನೆ ತಂಡ 9ನೇ ಪದ್ಯದಲ್ಲಿ ನಿನ್ನ ನಿಜವಿದನೆ ತಿರಿ ಬೇರೆನ್ನದಲೇ ಮನುಷ್ಯ ಎಂಬ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಪಂಚಲಕ್ಷಣಗಳನ್ನು ಹೇಳಿದ್ದಾರೆ. ಅಲ್ಲಿ ಮೊದಲನೇದು ಸದ್ರೂಪ ತ್ರಿಕಾಲಾಬಾಧ್ಯತ್ವ. ಮೂರು ಕಾಲದಲ್ಲಿ ಇರಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಯಾವುದು? ಅದು ಸದ್ರೂಪ. ಮೂರು ಕಾಲ ಅಂದ್ರೆ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಇದು ಮೂರು ಆಗ್ತಾವಲ್ಲ, ಮೂರು ಕಾಲ. ನಿನ್ನೆಯಿಂದ ನಾಳೆ ಇದು ಮೂರು ಕಾಲ ಆಗ್ತಾವ. ಆಮೇಲೆ ಸೃಷ್ಟಿಕ್ಕಿಂತ ಪೂರ್ವ ಕಾಲ, ಸೃಷ್ಟಿಯ ಸಮಯ ಕಾಲ, ಸೃಷ್ಟಿ ಪ್ರಯಾಣಂತದಲ್ಲಿ ಕೂಡ ಯಾವುದು ಇರುತ್ತದೆಯೋ ಅದು ತನ್ನ ಇರುವಿಕೆಯನ್ನ ದೇಹಾದಿಗಳಿಗೆ ಕೊಟ್ಟಿದ. ಅಸ್ತಿತ್ವ ಎದರದು? ಇದ್ದೇನೆ ತಮ್ಮನೆ ಇದ್ದೀಯಾ ಇಲ್ಲ ಅಂತ ಕೇಳಿದ್ರೆ ಆ ಮನೆಗೆ ಹೋಗಿ ಕೇಳ್ಬೇಕಂದ್ರೆ ಅಂತ ಹೇಳ್ರಿ ಸ್ವಾಮಿಗಳ ಮುಂದೆ ಕೂತಾನೆ ಕಾಣಂಗಿಲ್ಲ. ಇದ್ದೀನಿ ಅನ್ನೋದು ದೇಹದ್ದಲ್ಲ. ಅದು ಇರುವಿಕೆ ಏನದ ಅಸ್ತಿತ್ವ ದೇಹದ್ದಲ್ಲ ತಮ್ಮ. ಆತ್ಮ ತಮ್ಮ ಅಸ್ತಿತ್ವವನ್ನು ಕೊಟ್ಟಾನಂತ ಹೇಳಿ ಇದಕ್ಕೆ ಮರ್ಯಾದೆ ಅದ ಅಲ್ಲ. ಇದಕ್ಕೇನು ಮರ್ಯಾದೆ ಇದ್ದಿದ್ದಿಲ್ಲ. ಏಕಂದ್ರೆ ಇದಕ್ಕೇನು ಮರ್ಯಾದೆ ಇದ್ದಿದ್ದಿಲ್ಲ. ಈಗ ಒಂದು ಘಟ ಅದಲ್ಲ, ಘಟವೇ ಖುಷಿ ಘಟವೇ ಘಟವೇ ಅಂತ ನಂಬಿ ಮೋಹಿತದ ಏನಂದ್ರೆ ಅಲ್ಲಿ ಘಟ ಆಯ್ತು ಮಣ್ಣು ಆಯ್ತು. ಮಣ್ಣ ಇರುವುದು ಆ ಮಣ್ಣ ತನ್ನ ಅಸ್ತಿತ್ವವನ್ನ ಘಟಕ್ಕೆ ಕೊಟ್ಟಿರುವುದರಿಂದ ಘಟ ಇರುತ್ತದೆ. ಇರುವಿಕೆ ಘಟದ್ದೋ ಏನು ಮಣ್ಣಿಂದೋ? ಮಣ್ಣಿನ ಇರುವಿಕೆ. ನಾನು ಇದ್ದೇನೆ ಅಂತೀಯಲ್ಲ, ಈ ದೇಹದ ಇರುವಿಕೆ ಅಲ್ಲೋ ತಮ್ಮ. ಆತ್ಮನ ತನ್ನ ಇರುವಿಕೆಯನ್ನ ಕೊಟ್ಟ. ಸಮಸ್ತ ವಸ್ತುಗಳಿಗೆ ತನ್ನ ಅಸ್ತಿತ್ವವನ್ನು ಕೊಟ್ಟ ಪರಮಾತ್ಮ. ಅಯಂ ಘಟ ಅಯಂ ಪಟ ಅಂತೀವಲ್ಲ, ಇದು ಘಟ ಇರುತ್ತದೆ, ಇದು ಪಟ ಇರುತ್ತದೆ. ಆ ಇರುತ್ತದೆ ಅಂತ ಏನು ಅಂತೀವಲ್ಲ, ಆ ಇರುವಿಕೆ ಘಟದ್ದು ಪಟದ್ದು ಅಲ್ಲ. ಇದನ್ನೆನಿಸುವುದಾವುದು ಅದಕ್ಕೆ ತಾನ ಆಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತಿಹ ಸತ್ತೇ ನಿನ್ನ ನಿಜ. ಇದನ್ನೆನಿಸುವುದಾವುದು ಅದಕ್ಕೆ ತಾನ ಆಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತಿಹ ಸತ್ತೇ. ಅದೆಂದೂ ಬಾದಾಗಂಗಿಲ್ಲ.
ಈ ಶರೀರ ಸಾಯ್ತತೆ ಹೊರತು ಆತ್ಮ ಅವಿನಾಶಿ. ಆತ್ಮ ನಾಶರಹಿತದನು ತಮ್ಮ. ಆದ್ದರಿಂದ ಅವ್ರು ಕೇಳ್ತದ, ನಿನ್ನೊಳೆಯುವುದ ಸತ್ಯ ಪದವದ, ನಿನ್ನ ನೀನೇ ತಿಳಿದು ನೋಡಿರೆ ಚೆನ್ನಿಗಿನ ತಿಳಿಬಾರ್ಲೆ ಯೌವನ ಒಪ್ಪುಗಳು ತಾವು ಭಿನ್ನ ಭಿನ್ನರವಾಗಿರುತ್ತಡೇನದ ನನ್ನ ತಿಳಿಯುವ ತಾನೇ ಮುನ್ನ ಕೇಳವಿಕಾರಿ ಆಗಿರುವುದೇಕ ಎಂದಂತೆ. ನಿನ್ನೊಳೆಯುವುದು ಸತ್ಯ ಪದ. ಆ ಸತ್ಯವನ್ನು ಹುಡುಕಾಡಕ್ಕೆ ಕಾಶಿ ರಾಮೇಶ್ವರಕ ಹೋಗುದು ಜರೂರಿಲ್ಲ. ನಿನ್ನೊಳೆಯುವುದು ಸತ್ಯ ಪದ. ಅದನ್ನು ಅನುಭವದಿಂದ ನೋಡೇ ಮನುಷ್ಯ ನೀನಹೇ ಮುಕ್ತನನು. ಅನುಭವ ಎರಡು ಪ್ರಕಾರದ. ಒಂದು ಸತ್ಯಾನುಭವ, ಮಿಥ್ಯಾನುಭವ. ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದಲಿ ಬೋಧಿಪನೆ ಸದ್ಗುರು. ಎರಡು ಅನುಭವಗಳು ಮಾಡ್ತೀವಿ ನಾವೆಲ್ಲರೂ. ಅಜ್ಜುನಲ್ಲಿ ಸರ್ಪ ತೋರಿದಾಗ ಅಯ್ಯೋ ಹಾವು 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 ಅಂತ ಸೀರಾಡಿದ. ಒಬ್ಬ ಯಾವ ಬಂದ ಬೆಳಕ ಹಾಕಿದ. ಓ ಆಗ್ತದ ಅನ್ನವ. ಮನುಷ್ಯ ಒಬ್ಬನ ಅನುಭವ ಎರಡು ಕತ್ತಿಲ್ಲ. ಒಂದು ಹಗ್ಗದ ಅನುಭವ, ಒಂದು ಹಾವಿನ ಅನುಭವ. ಹೌದನ್ರಿ? ಎರಡು ಅನುಭವ ಅದಾವ. ಇದರ ಒಂದು ಸತ್ಯಾನುಭವತೆ, ಒಂದು ಮಿಥ್ಯಾನುಭವತೆ. ಹೌದಲ್ರಿ? ಹಾವಿಂದು ಸತ್ಯಾನುಭವ, ನಮ್ಮ ಶಿವಪುತ್ರಪ್ಪನವರು ಒಂದು ಹಳ್ಳಿಗೆ ಶಾಸ್ತ್ರ ಹೋಗಿದ್ದಾರೆ. ಅವ್ರಿಗೇನು ಹಗ್ಗ ಹಾವ ಬೆಳಿಗ್ಗೆ ಬಂದು 2 ಜನ ನಮಸ್ಕಾರ ಮಾಡ್ಯಾರ. ಬಂದೆ ಎಂಟನೇ ಅಂತ ಅಯ್ಯ ಮುಟ್ಟೆ ಹೇಳತ್ತೇನು ಹೇಳೋದು. ಒಂದು ಹಗ್ಗ ಒಂದು ಹಾವ ಹಗ್ಗಕ್ಕೆ ನಾಲ್ಕಣೆ ಏನ್ ಮಾಡ್ತೀರಿ? ಇವೆರಡು ಅನುಭವಗಳು ಈಗ ನಮಗ ಗುರುಗಳ ಹತ್ತಕ್ಕೆ ಹೋಗಿ ನಾವು ಶ್ರವಣ ಮನನ ಅಭ್ಯಾಸ ಮಾಡೋ ತನಕ ಮೊದಲು ಈ ದೇಹವೇ ನಾನು ಅನ್ನೋ ಅನುಭವ ಐತೆ ಇಲ್ಲ ಐತಿ. ಯಾವಾಗ ಶ್ರವಣ ಮನನ ಅಭ್ಯಾಸನ ಮಾಡ್ತೀರಲ್ಲ, ಅಹಂ ಬ್ರಹ್ಮಾಸ್ಮಿ ವೃತ್ಯೋದಯ ಆಗ್ತದಲ್ಲ, ಅವ್ರನ್ನ ಭಂಗ ಆಗ್ತದಲ್ಲ, ಅವಾಗ ಏನಾಗ್ತದೆ? ಅನುಭವ ಎರಡು ಇಲ್ಲ. ಅವನ ಮೊದಲ ದೇಹ ನಾನು ಅಂತಿದ್ದ, ಈಗ ಆತ್ಮ ನಾನು. ಒಬ್ಬನ ಮನ್ಯಾಗ ಸಾವುಕಾರ ಮನ್ಯಾಗ ನೌಕರಿಗೆ ಇಟ್ಕೊತಿದ್ದ 1 ಲಕ್ಷ ರೂಪಾಯಿ ವರ್ಷಕ್ಕೆ. ಅವ ಹೆಸರು ಬಂದ್ಕೊತಿದ್ದ ಮೊದಲು ಸಾವುಕಾರ. ಬೇಯ್ದ ಅವು ಬೇಯಿಸ್ಕೊಂಡು ನೀನು ರೊಕ್ಕ ಬೇಡ ಆಡತ್ತೆ ಅವನ್ನ ತಿಂದ ಬಿಟ್ಟು ಹೋಗ್ತಿದ್ದೆ. ಒಂದೇ ಹಿಂಗೆ ಹೊಂಟಿದ್ವ ಮುಂದಿನ ಒಕ್ಕಟ್ಟು ದೂಡ್ಸ್ಕೊಳ್ತ ಅಪ್ಪ ಬೆರಕಿ ಬಂದ. ನಾನೆಮ್ಮಲ್ಲಿ ಇರ್ತೇನೆ ರೀ, ಭಾಳ ಬಿಟ್ಟು ಹೋಗ್ಯಾರ ನಾವು. ನಾ ಬಿಟ್ಟು ಹೋಗೋದಿಲ್ಲ ನಮ್ಮ. ನಿಮ್ಮ ಹೆಸರೇನು? ನನ್ನ ಹೆಸರು ಬೀರಪ್ಪ. ನಿಮ್ಮ ಅಪ್ಪನ ಹೆಸರೇನು? ಕರಿಯಪ್ಪ. ನಿಮ್ಮ ಅಡ್ಡ ಹೆಸರೇನು? ಕುರ್ಬ. ಹೇಳ ಶುರುವಾತ ಬೀರ ಕುರ್ಬ ಭೇದ ದಂಡ ಮಾಡವ ಹುಡ್ಡ ಮಾಡವ ಆರಾಮ. ಒಂದು ವರ್ಷ ತಕ್ಕ ಬಿಟ್ಟು ಹೋಗಿದ್ದಿಲ್ಲ. 1 ಲಕ್ಷ ರೂಪಾಯಿ ಕೊಡುವಾಗ ಕೇಳೋ ನಿನಗೆ ಬುದ್ಧಿಗಿದೆ ಐತಿಲ್ಲ, ಮಾನ ಮರ್ಯಾದೆ ಐತಿಲ್ಲ ನನಗೆ. ಯಾಕೆ ಅಮ್ಮ ಅಲ್ಲೋ ಭೇದ ಬೇದ್ನೆ ಏನು ನಿನಗೆ ಸುಳ್ಳದ ಬಲ್ಲಿ ಮಂದಿನ ಬೇದ ನನಗೆ ಶಿಟ್ ಬರ್ತೀನಮ್ಮ. ಸುಳ್ಳು ಹೇಳಿದ್ದವ. ನಾನು ಬೀರಪ್ಪ ಅಲ್ಲ, ನಾನು ಕರೆಯಪ್ಪ ಅಲ್ಲ, ಕುರುಬಲ್ಲ. ನನ್ನ ಹೆಸರ ಹಿರಯ್ಯ, ನಮ್ಮ ಅಪ್ಪನ ಹೆಸರ ಪರಯ್ಯ, ನಮ್ಮ ಅಣ್ಣ ಹೆಸರು ಹೇ ಮಠ. ಕುರುಬ ನನಗೆ ನಾ ಕತ್ತಿದ್ದ ರೊಕ್ಕ ಅಲ್ಲವ.
ಈಗೇನ್ ಬೈ ಈಗ ದೃಷ್ಟಾಂತ ಯಾಕೆ ಹೇಳ್ಬೇಕಾಯ್ತು? ನಿಮ್ಮನ್ನ ಯಾರು ಬೇದಾರ ಅಂದ್ರ ಶರೀರ ಬೇಯ್ತಾರ ತಿಳ್ಕೊತಿಲ್ವೋ? ಏನಾದ್ರು ಗಂಡಗಚ್ಚಿ ಹಾಕಿ ನೋಡು, ತಿಳಿದ್ರೆ ಬಹಳ ಸರಳದ. ಇದು ದೇಹ ಇದು ನಿಂದು ಅಲ್ಲ, ಈ ಪಂಚಭೂತಗಳದ್ದು. ಭೂತ ಕೂಡಿ ಅದ್ಭುತವಾಯಿತು. ಕಿಚ್ಚು ಕೋಡಿತ್ತು, ನೇರಡಿಸಿತು. ಏನ ಕಾಲದ ಕಂಬಗಳ ಮಾತುಗಳು. 5 ಕೂಡಿ ಏನಾಯ್ತು? 25 ತತ್ವಗಳು ಕೂಡಿ ದೇಹ. 17 ತತ್ವಗಳು ಕೂಡಿ ಸೂಕ್ಷ್ಮ ದೇಹ. ಎರಡಕ್ಕೂ ಕಾರಣವಾದ ಅವಿದ್ಯೆ ಕಾರಣ ದೇಹ. ಇವೆಲ್ಲ ಪ್ರಕೃತಿಯಿಂದ ಬಂದಾವ. ಜೀವ ಪರಮಾತ್ಮನಿಂದ ಬಂದ. ಮಮೈಮಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಜೀವಾತ್ಮ ಪರಮಾತ್ಮನಿಂದ ಬಂದಾನ, ದೇಹ ಪ್ರಕೃತಿಯಿಂದ ಬಂದದ. ಎಷ್ಟು ಸರಳದರಿ ಆಧ್ಯಾತ್ಮ, ಸರಳದರಿ. ಈಗ ನಿಮ್ಮನ್ನು ಕೇಳ್ತಪ್ಪ, ಎಲ್ಲಿಂದ ಬಂದ್ರಿ ಅಂತ. ಮನೆಯಿಂದ ಬಂದ್ರಿ. ಮನೆಗೆ ಎಲ್ಲಿಂದ ಬಂದ್ರಿ? ತಾಯಿ ಗರ್ಭಕ್ಕೆ ಎಲ್ಲಿಂದ ಬಂದ್ರಿ? ತಂದೆಯಿಂದ ಬಂದ್ರಿ. ತಂದೆ ಅಂತ ಎಲ್ಲಿಂದ ಬಂದ್ರಿ? ಧಾನ್ಯ ಅದಲ್ಲ, ತಾಯಿ ತಂದೆ ಧಾನ್ಯಗಳನ್ನು ಕೊಂಡಾತು. ಧಾನ್ಯಕ್ಕೆ ಬರ್ಕಿತ್ತ ಮೊದಲು ಎಲ್ಲಿದ್ರಿ? ಭೂಮಿ ಬರ್ಕಿತ್ತ ಮೊದಲು ಎಲ್ಲಿದ್ರಿ? ಜಲ. ಜಲಕ್ಕೆ ಬರ್ಕಿತ್ತ ಮೊದಲು ಎಲ್ಲಿದ್ರಿ? ಅಗ್ನಿಗೆ ಬರ್ಕಿತ್ತ ಮೊದಲು ಎಲ್ಲಿದ್ರಿ? ವಾಯು ಬರ್ಕಿತ್ತ ಮೊದಲು ಎಲ್ಲಿದ್ರಿ? ಆಕಾಶಕ್ಕೆ ಬರ್ಕಿತ್ತ ಮೊದಲು ಎಲ್ಲಿದ್ರಿ? ಮಾಯಿಗೆ ಬರ್ಕಿತ್ತ ಮೊದಲು ಎಲ್ಲಿದ್ರಿ? ಭಗವಂತನಲ್ಲಿದ್ರಿ. ಭಗವಂತನಿಂದ ಮಾಯೆಯಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಪೃಥ್ವಿಯಿಂದ ಧಾನ್ಯ, ಧಾನ್ಯದಿಂದ ಅಪ್ಪನಲ್ಲಿ, ಅಪ್ಪನಿಂದ ಅವನಲ್ಲಿ, ಅವನಿಂದ ಕೆಲಿಮಣಿಗೆ ಬಂದಿರೋ ನೋಡಿ. ನೆನಪು ಪುರಾಣ ಇದು. ಎಲ್ಲಿದೆ ಬಂದ್ರಿ? ಸಾಕ್ಷಾತ್ ಶಿವನಿಂದ ಬಂದಿರೋ ಅಪ್ಪ. ಈ ಹೆಣ್ಣು ಕೂಡ ಇದು ಮೇಳ ಕೂತಾದಿ ಮೇಳ, ಇದು ಹೆಣ್ಣು ಕೂಡ ಮೇಳ ಕೂತದೆ. ಆದ್ದರಿಂದ ಅದು ಸಾಧ್ಯ ಇಲ್ಲ. ನೋಡು ನೀನೇ ಪರವೆಂದಾಡುತ್ತಿಹುದ ವೇದ ಸತತ್ವದ ಕೂಡಲಾರದೆ. ನೋಡು ನೀನೇ ವಿಲಕ್ಷಣವಾಗಿ ಕೇಳುಗೊಳ್ಳುವುದೆಲ್ಲ ತಾನೇ. ನೋಡ ಸತ್ಯವೆಂದದ ತಿಳಿಯುತ್ತ. ನೋಡು ನೀನದ ಬೆರೆಸದ ಆಶ್ರಯವಾದ ಸತ್ಯವನ್ನು. ಏನೋ ನೋಡು ಅಂತ 2 ಸಲ ಹೇಳಾರಲ್ಲ. ನೋಡು ನೀನೇ ಪರವೆಂದು. ಅದು 2 ಸಲ ಯಾಕೆ ಹೇಳ್ಯಾರ ಅನ್ನೋದನ್ನ ಸದ್ಗುರುನಾಥ ಮಹಾರಾಜ್ ಕಿ ಜೈ. पूर्णमिदं पूर्णमुदच्यते पूर्णस्य पूर्णमादाय पूर्णमेवावशिष्यते।